ಏನು ರಾಯರ ದರ್ಶನಕ್ಕೆ ಬಂದಿಯಾ? ಯಾವ ರಾಯರು? ಏನಯ್ಯ ನೀನು ಮಂತ್ರಾಲಯಕ್ಕೆ ಬಂದು ಯಾವ ರಾಯರು ಅಂತ ಕೇಳ್ತಾ ಇದೆಯಲ್ಲ? ಗುರು ಸಾರ್ವಭೌಮರು ರಾಘವೇಂದ್ರ ಪ್ರಭುಗಳು. ಮಾಧವನ ಮಧುಸೂದನನ ಆರಾಧಿಪ ನಿಮ್ಮನಯನ, ಕೇಶವನ ಹರಿಗೋವಿಂದನ ದಾಸನಾಗಿ ಜನನ. ಹೇ ಹಾಯ್ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋ ವಿಷಯ ಏನಪ್ಪ ಅಂದರೆ, ನಾವು ಮಂತ್ರಾಲಯದಿಂದ ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡು ಬಂದಿದ್ವಿ. ಎಲ್ರಿಗೂ ಆಸೆ ಇರುತ್ತೆ ಮಂತ್ರಾಲಯದಿಂದ ಫೋಟೋ ತೊಗೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡಬೇಕು, ಅದರ ರಾಯರ ಅನುಗ್ರಹ ಪಡಿಬೇಕು ಅಂತ. ನನಗೂ ತುಂಬಾ ಆಸೆ ಇತ್ತು, ತುಂಬ ದೊಡ್ಡ ಕನಸು ಕೂಡ, ಅಲ್ಲಿಂದ ಫೋಟೋ ತಂದು ನಾನಿಟ್ಟು ಪೂಜೆ ಮಾಡಬೇಕು ಅನ್ನೋದು. ಅಂತೂ ಇಂತೂ ನನಸಾಯಿತು. ಮಂತ್ರಾಲಯಕ್ಕೆ ಹೋಗಿದ್ದೆ, ಒಳ್ಳೆಯ ದರ್ಶನ ಆಯಿತು, ಎಲ್ಲ ಆಯಿತು, ಸೌಖ್ಯವಾಗಿ ವಾಪಸ್ ಕೂಡ ಬಂದ್ವಿ. ಅಲ್ಲಿಂದ ನಾನು ತುಂಬ ನೋಡಿ ಈ ಫೋಟೋ ನನಗೆ ತುಂಬ ಇಷ್ಟ ಆಗಿ ನಾನು ಅಲ್ಲಿಂದ ತೊಗೊಂಡು ಬಂದೆ ಫೋಟೋನ. ಸೊ ಆ ಫೋಟೋನ ನಾವು ನಮ್ಮ ಮನೆಗೆ ವೆಲ್ಕಮ್ ಮಾಡ್ಕೊಂಡ್ವಿ, ಸ್ವಾಗತಿಸ್ಕೊಂಡ್ವಿ ರಾಯರನ್ನ. ಹೇಗೆ ಅಂದರೆ, ಫೋಟೋ ಬಂದು ಒಂದು ದಿನ ತಡ ಆಯಿತು ಆ್ಯಕ್ಚುಲಿ. ನಾವು ಒಳಗಡೆ ಅದನ್ನು ಪೂಜೆಗೆ ಅಂತ ತೊಗೊಂಡು ಬಂದಿದ್ದು. ಸ್ವಲ್ಪ ಮನೆಯೆಲ್ಲ ಶುದ್ಧ ಮಾಡಿ ನೀಟ್ ಮಾಡಿ ನಾವು ಬೆಳಿಗ್ಗೆ ಎದ್ದು ಎಲ್ಲ ಪೂಜೆ ಇದೆಲ್ಲ ರೆಡಿ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ದೇವ್ರ ಫೋಟೋನ ಒಳಗೆ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡಿ ತೊಗೊಂಡಿದ್ದು. ಸೊ ನನ್ನ ಅತ್ತೆಮ್ಮ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಈ ಪೂಜೆಗೆಲ್ಲ. ಅವರು ಕೂಡ ನನ್ನ ಜೊತೆಗೆ ಸಾಥ್ ಕೊಟ್ಟರು. ನಾನು ಫೋಟೋನ ಒಳಗೆ ತೊಗೊಂಡು ಒಳ್ಳೆ ರೀತಿಯಲ್ಲಿ ಖುಷಿಯಿಂದ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಕೂಡ ಇನ್ಮೇಲಿಂದ ಹೇಳ್ತೀವಿ, ಎಲ್ಲ ಭಕ್ತರ ಹಾಗೆ ಕಷ್ಟಗಳಿಗೆ ಹೇಳ್ತೀವಿ, ನಮ್ಮೆಲ್ಲ ಕಷ್ಟಗಳಿಗೆ ಹೇಳ್ತೀವಿ, ನಮ್ಮ ಜೊತೆ ರಾಯರಿದ್ದಾರೆ ಅಂತ. ಅಷ್ಟು ಖುಷಿ ಆಗ್ತಿದೆ ನಮಗೆ ರಾಯರ ಫೋಟೋ ಮನೆಗೆ ಬಂದಿದ್ದರಿಂದ. ಸೊ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ನಾನು ಹೇಳಿದ್ದೆ, ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಯಾವ ರೀಸನ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಅಂತ. ಸೊ ಅದನ್ನು ಒಂದು ಚಿಕ್ಕದಾಗಿ ಇಂಟ್ರಡಕ್ಷನ್ ಕೊಡಬೇಕು ಅಂತ ಆಸೆ ಪಟ್ಟಿದ್ದೆ, ಬಟ್ ಆಗ್ತಿಲ್ಲ. ಸೊ ಲೇಟ್ ಮಾಡೋದು ಬೇಡ ಅಂತ ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಸೀರಿಯಸ್ ರೀಸನ್ ಇಲ್ಲ, ಏನೂ ಇಲ್ಲ. ಆ್ಯಸ್ ಎ ಗರ್ಲ್, ಆ್ಯಸ್ ಎ ವುಮೆನ್, ಎಷ್ಟೋ ಜನ ಹೌಸ್ ವೈಫ್ಗಳಿಗೆ ಒಂದು ಡ್ರೀಮ್ ಆಗಿರುತ್ತೆ, ಏನಾದರೂ ಅಚೀವ್ ಮಾಡಬೇಕು, ಏನಾದರೂ ಲೈಫಲ್ಲಿ ಅವ್ರದ್ದೇ ಆದ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಬೇಕು ಅಂತ. ಸೊ ನಾನು ಕೂಡ ಅದೇ ವೇಲಿದ್ದೀನಿ. ಸೊ ಮುಂದೆ ಏನು ಮಾಡ್ತೀನಿ, ಏನು ಅಂದ್ಕೊಂಡಿದ್ದೀನಿ, ಇನ್ನೂ ಸ್ಟಿಲ್ ಪ್ಲ್ಯಾನ್ ಇಲ್ಲ, ಪ್ಲ್ಯಾನ್ ಮಾಡ್ತಿದ್ದೀನಿ ಏನಾದರೂ ಮಾಡಬೇಕು ಅಂತ. ಸೊ ಆ ಎಲ್ಲ ಒಂದು ಸಿಚುವೇಶನ್ಸು ಹೌಸ್ ವೈಫ್ ಆಗಿ, ಮದರ್ ಆಗಿ, ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಮದುವೆ ಮಾಡ್ಕೊಂಡು ಬಂದಮೇಲೆ ಇದನ್ನೆಲ್ಲ ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದನ್ನ ಒಂದು ಸ್ಟೋರಿ ಥರ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಸೊ ಇದರಲ್ಲಿ ಇಂಥದ್ದೇ ಒಂದು ರೀಸನಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಇಲ್ಲ, ಏನೂ ಇಲ್ಲ. ಒಂದು ಲೈಫ್ ಸ್ಟೋರಿ ಹೇಗೆ ನಡೆಯುತ್ತೆ ಅನ್ನೋದು, ನನ್ನಿಂದ ಎಷ್ಟೋ ವುಮೆನ್ಸ್ ಆ್ಯಕ್ಚುಲಿ ಬ್ಯಾಕ್ವರ್ಡ್ ಆಗ್ತಾ ಇರ್ತಾರೆ. ಇದನ್ನೊಂದು ಪ್ಲ್ಯಾಟ್ಫಾರ್ಮ್ ಆಗಿ ಯೂಸ್ ಮಾಡಿ ಅವ್ರಿಗೆ ಯಾರಾದರೂ ಅಟ್ಲೀಸ್ಟ್ ಒಬ್ರಿಗಾದರೂ ನಾನೊಂದು ಮೋಟಿವೇಟ್ ಮಾಡಬೇಕು ಅನ್ನೋ ರೀಸನ್ಗೆ ಸ್ಟಾರ್ಟ್ ಮಾಡಿರೋದು. ಸೊ ಇದಕ್ಕೆ ನಿಮ್ಮ ಎಲ್ಲರೂ ಸಪೋರ್ಟು ನಂಗೆ ತುಂಬ ಮುಖ್ಯ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಏನೂ ಡಿಸಪಾಯಿಂಟ್ಸ್ ಮಾಡ್ಕೊಬೇಡಿ. ಮುಂದಿನ ವೀಡಿಯೋಸಲ್ಲಿ ನಿಜವಾಗ್ಲೂ ಏನಾದರೂ ಸ್ಪೆಷಲ್ ಕಂಟೆಂಟ್ ಕ್ರಿಯೇಟ್ ಮಾಡೋ ಥರ ವೀಡಿಯೋಸ್ ಪಕ್ಕಾ ಮಾಡ್ತೀನಿ. ಆ ಒಂದು ಎನರ್ಜಿಯಲ್ಲಿ, ಆ ಒಂದು ಆಸೆಯಲ್ಲಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಎಂಕರೇಜ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇಷ್ಟೇ ನನ್ನ ಯೂಟ್ಯೂಬ್ದ ಇಂಟೆನ್ಷನ್ ಆ್ಯಂಡ್ ಸ್ಟೋರಿ ಇಷ್ಟೇ. ಸೊ ಎಲ್ಲ ಪೂಜೆಗೂ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಸೊ ಪೂಜೆ ಮಾಡುವಾಗೆಲ್ಲ ತುಂಬ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ರಾಯರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಲೈಫಲ್ಲಿ ಕಷ್ಟನೇ ಬಂದಿಲ್ಲ ಅಂತಿಲ್ಲ. ಆ್ಯಕ್ಚುಲಿ ಇನ್ನೂ ಕಷ್ಟ ಜಾಸ್ತಿ ಆಗಿರ್ಬೋದು, ಬಟ್ ಬಿಫೋರ್ ದಟ್ ನನಗೆ ಒಂದು ನಂಬಿಕೆ ಅನ್ನೋದು ಅಷ್ಟು ಇರಲಿಲ್ಲ. ಬಟ್ ರಾಯರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೇ ಕಷ್ಟ ಬಂದರೂ ಕೂಡ ಅಟ್ ದ ಎಂಡ್ ಅದು ಸಾಲ್ವ್ ಆಗುತ್ತೆ ಅಂತ ತುಂಬ ಹೋಪ್ಸ್ ತುಂಬಿದೆ ನನ್ನ ಲೈಫಲ್ಲಿ. ಸೊ ನಾನು ಎಲ್ರಿಗೂ ಹೇಳ್ತೀನಿ, ಈ ದೇವರಲ್ಲಿ ಏನೋ ಒಂದು ಪವಾಡ ಇದೆ, ಏನೋ ಒಂದು ಮಿರಾಕಲ್ ಇದೆ. ಸೊ ನೀವು ಇದನ್ನೆಲ್ಲ ಒಂದು ಲೈಫಲ್ಲಿ ನೋಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಮಂತ್ರಾಲಯಕ್ಕೆ ವಿಸಿಟ್ ಮಾಡಿ, ರಾಯರನ್ನ ಆರಾಧಿಸೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಎಲ್ಲ ಒಳ್ಳೆಯದಾಗುತ್ತೆ, ಎಲ್ಲ ಪಾಸಿಟಿವ್ ನಿಮ್ಮ ಲೈಫಲ್ಲಿ ತುಂಬುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ರಾಯರ ಪೂಜೆ ಎಲ್ಲ ಆಯಿತು, ಟಿಫನ್ ಎಲ್ಲ ಮಾಡಿಕೊಂಡು ನಾನು ನನ್ನ ಮಗುನ ಕರ್ಕೊಂಡು ಹೊರಟಿದ್ದೆ ನನ್ನ ಅಮ್ಮ ಮನೆಗೆ. ಅಮ್ಮ ಮನೆಗೆ ಮದುವೆ ಆಗಿರೋ ಹೆಣ್ಮಕ್ಳು ಹೋಗುವಾಗೆಲ್ಲ ತುಂಬ ಖುಷಿ ಪಡ್ತಾರೆ. ಏನು ಮದುವೆ ಆದಮೇಲೆ ಹೋಗೋದು ಸ್ಪೆಷಲ್ ಫೀಲ್ ಅನಿಸುತ್ತೆ. ಹಾಗೆ ನಮ್ಮ ಮೇಡಮ್ಗೆ ಆಟೋದಲ್ಲಿ ಹೋಗ್ತಾ ಹೋಗ್ತಾ ನಿದ್ದೆ ಕೂಡ ಬಂದುಬಿಡ್ತು. ಸ್ವಲ್ಪ ನಿದ್ದೆ ಮಾಡಿ ಎದ್ಲು. ಸೊ ಅಮ್ಮ ಮನೆಗೆ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ. ಇವಳು ನನ್ನ ಫೇವ್ರೆಟ್ ಪರ್ಸನ್ ಇನ್ ದಿ ವರ್ಲ್ಡ್ ಅಂತ ಹೇಳ್ಬೋದು, ನನ್ನ ಅಕ್ಕನ ಮಗಳು ಆದ್ಯ. ನನ್ನ ಅಮ್ಮ ಮನೆಗೆ ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ಊರಿಂದ ಬಂದಿದ್ದರು. ಸೊ ನಾವು ತುಂಬ ದಿನದಿಂದ ಅನ್ಕೊತಿದ್ವಿ ಹೊನ್ನವ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಸೊ ಆ ಪ್ಲ್ಯಾನ್ ಕೂಡ ಇವತ್ತು ಸಕ್ಸಸ್ ಆಯಿತು. ನಾವೆಲ್ಲರೂ ರೆಡಿಯಾಗಿ ಮೆಜೆಸ್ಟಿಕಲ್ಲಿ 242B ಹತ್ತಿ ನಾವು ಆ ಊರಿಗೆ ರೀಚ್ ಆದ್ವಿ. ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಇದೆ ಆ್ಯಕ್ಚುಲಿ ಮೆಜೆಸ್ಟಿಕ್ಕಿಂದ. 242B ಪ್ಲ್ಯಾಟ್ಫಾರ್ಮ್ ನಂಬರ್ 4 ಸಿಗುತ್ತೆ ನಿಮಗೆ. ಸೊ ಬಸ್ ಹತ್ಕೊಂಡ್ರು ಎಲ್ಲ ಹೊರಟ್ವಿ. ತುಂಬ ಬಿಸಿಲಿತ್ತು, ಮಕ್ಕಳನ್ನ ಕರ್ಕೊಂಡು ಹೋಗಿದ್ದರಿಂದ ರಿಸ್ಕ್ ಆಯಿತು. ಸೊ ಅಲ್ಲಿ ಶೇರ್ ಆಟೋ ಇದೆ ದೇವಸ್ಥಾನದಿಂದ, ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ. ಶೇರ್ ಆಟೋದಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಅವ್ರು ಬರದೇ ಇದ್ದಿದ್ದರಿಂದ ಲೇಟ್ ಆಗುತ್ತೆ ಅಂತ ನಾವು ನಾರ್ಮಲ್ ಆಟೋನೇ ಬುಕ್ ಮಾಡ್ಕೊಂಡು ಅಲ್ಲಿಗೆ ಹೊರಟ್ವಿ. 2 ಆಟೋ ಬುಕ್ ಮಾಡಿಕೊಂಡು ನಾವು ಒಂದು 6 ಜನ ಹೋಗಿದ್ವಿ. ಸೊ 2 ಆಟೋಸ್ ಬುಕ್ ಮಾಡಿಕೊಂಡು ನಾವು ಅಲ್ಲಿಂದ ಟೆಂಪಲ್ಗೆ ಹೋದ್ವಿ. ಟೆಂಪಲಲ್ಲಿ ತುಂಬ ರಶ್ ಇತ್ತು ಸಂಡೇ ಆಗಿದ್ದರಿಂದ. ಸೊ ಜಾಸ್ತಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಸೊ ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡು ರಾಘವೇಂದ್ರ ಸ್ವಾಮಿ ಹತ್ರ ಬೇಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಪ್ರಸಾದನ ತಿಂದ್ಕೊಂಡು ನಾವೆಲ್ಲರೂ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ. ಸೊ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಶುಭ ದಿನ.